ನಮಸ್ತೆ, ನಾನು ನಿಮ್ಮ ಸಂಗೀತ ಗೋವಾದಿಂದ. ಎಂದಿನಂತೆ ಬೆಳಿಗ್ಗೆ ನನ್ನ ದಿನ ಶುರುವಾಗುವುದು ದೇವರಿಗೆ ಕೈ ಮುಗಿಯುವುದು. ಇದರಿಂದ ಸ್ಟಾರ್ಟ್ ಆಯಿತು. ನನ್ನ ದೇವ್ರ ಕೆಲಸ ಎಲ್ಲ ಆದಮೇಲೆ ಇವತ್ತು ಸಂಡೇ, ಹಾಗೆ ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಅವಳು ಬೇಗ ಹೇಳೋದಿಲ್ಲ, ಯಾಕೆಂದರೆ ರಾತ್ರಿ ತುಂಬ ಲೇಟಾಗಿ ಮಲಗಿದ್ದಾಳೆ. ಓದ್ತಾ ಇದ್ಲಂತೆ. ಅವಳು ರಾತ್ರಿ ಓದೋದು, ಬೆಳಿಗ್ಗೆ ಲೇಟಾಗಿ ಹೇಳೋದು ಅಷ್ಟೇ. ಹಾಗೆ ನಾನು ನನ್ನ ಕೆಲಸ ಎಲ್ಲ ಮುಗಿಸಿ ಅಂಗಡಿಗೆ ಬಂದೆ. ಅಂಗಡಿಗೆ ಬಂದ ತಕ್ಷಣ, ಅಂಗಡಿ ಅಂದರೆ ಶಾಪಿಗೆ ಬಂದೆ. ಶಾಪಿಗೆ ಬಂದ ತಕ್ಷಣ ನಮ್ಮದು ಡೈಲಿ ಕೆಲಸ ಇರುತ್ತಲ್ಲ, ಎಷ್ಟೊಂದು ಕೆಲಸ ಇರುತ್ತೆ. ಹಾಗೆ ಹಾಲು ಎಲ್ಲ ಸೆಟ್ ಆದಮೇಲೆ ಹಾಲು ಫ್ರಿಜ್ಜಲ್ಲಿ ಇಡಬೇಕು, ಎಲ್ಲ ಸಾಮಾನು ಸರಿಯಾಗಿಡಬೇಕು. ಮಾರ್ವಾಡಿಯವ್ರು ಹೇಳ್ತಾರೆ, ದಿಕ್ತಾ ಇತ್ತು ಬಿಕ್ತಾ ಹೈ, ನೋಡಿದ್ರೆ ಮಾರಾಟ ಆಗುತ್ತೆ ವಸ್ತು, ಆ ರೀತಿ. ಅದಕ್ಕೆ ಬಾಳೆಹಣ್ಣೆಲ್ಲ ಅದು ಒಂದು ಏನಂತಾರೆ, ಬಳ್ಳಿ ರಸ್ಸಿ, ಅದಕ್ಕೆಲ್ಲ ನೇತಾಡಿದೆ. ಆಮೇಲೆ ಫ್ರಿಜ್ಜಲ್ಲಿ ಹಾಲು ಇಡಬೇಕು. ಬೇಜಾರಾಗುತ್ತೆ ಆ ಟೈಮಲ್ಲಿ, ಯಾಕೆಂದರೆ ಅದು ವಜನ್ ಇರುತ್ತೆ, ವೇಟು. ಸ್ಟೆಪ್ ಹತ್ತಿ ಫ್ರಿಜ್ಜಿಗೆ ತಂದು ಹಾಕಬೇಕು. ಏನೂ ಮಾಡಲಿಕ್ಕಾಗೋದಿಲ್ಲ, ಕಷ್ಟಪಡಲೇಬೇಕು. ಹಾಗೆ ಹಾಲೆಲ್ಲ ಫ್ರಿಜ್ಜಲ್ಲಿಟ್ಟು ತುಂಬ ಕೆಲಸ. ಬೆಳಿಗ್ಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಸಾಮಾನೆಲ್ಲ ಸರಿಯಾಗಿಡೋದು, ಫ್ರಿಜ್ ಎಲ್ಲ ಸರಿಯಾಗಿಡೋದು, ನೀಟಾಗಿ ಕಸ ಹೊಡೆಯೋದು, ಇವೆಲ್ಲ ಕೆಲಸದ ನಡುವೆ ಕಸ್ಟಮರ್ನೂ ಸಹಿತ ನಾನು ಸಂಭಾಳಿಸ್ಕೊತೀನಿ. ಅದು ಕಸ್ಟಮರ್ ಬಂದರೆ ಮಧ್ಯದಲ್ಲಿ, ಅದಕ್ಕೆ ಹಾಲು ಹಾಕೋ ಕೆಲಸ ಬಿಟ್ಟು ಅವರಿಗೇನು ಕೊಡ್ಲಿಕ್ಕೆ ಬಂದೆ. ಹಾಗೆ ಕೆಲಸ ಎಲ್ಲ ಮುಗಿಸಿ, ಇವತ್ತು ಸಂಡೇ ಆದ್ದರಿಂದ ಏನೂ ಟಿಫನ್ ಮಾಡಿಲ್ಲ. ನಾನು ಹೇಳಬೇಕಂದ್ರೆ ಇವತ್ತು ಅಡುಗೆನೇ ಮಾಡಿಲ್ಲ, ಅನ್ನ ಅಷ್ಟೇ ಮಾಡಿದ್ದೀನಿ. ಅದಕ್ಕೆ ಬರ್ತಾ ಒಂದು ಬೇಕ್ರಿ ಇದೆ, ಅಲ್ಲಿ ತುಂಬ ಚೆನ್ನಾಗಿ ಮನೆಯಿಂದ ಮಾಡಿರೋಂಥ ಫುಡ್ಡು ಸಪ್ಲೈ ಆಗುತ್ತೆ. ಅಲ್ಲಿಂದ ನಾನು ದೋಸೆ ಮತ್ತು ಪಡ್ಡು ತೊಗೊಂಡು ಬಂದಿದ್ದೆ. ಹಾಗೆ ನನ್ನ ಮಗಳಿಗೂ ಸಹಿತ ದೋಸೆ ಮತ್ತು ಸ್ಯಾಂಡ್ವಿಚ್ ಕೊಟ್ಟು ಬಂದೆ. ಅಲ್ಲಿ ತನಕ ಬಂದು ವಾಪಸ್ ಹೋಗಿ ಹಾಗೆ ಪಡ್ಡು ಮತ್ತು ದೋಸೆನ ನಾನು ತಿನ್ಲಿಕ್ಕೆ ರೆಡಿ ಮಾಡಿಕೊಂಡೆ. ಹಾಗೆ ಬ್ಲ್ಯಾಕ್ ಕಾಫಿ ಸಹಿತ ಮಾಡಿಕೊಂಡೆ ನನ್ನ ಶಾಪಲ್ಲೇ. ಯಾಕೆಂದರೆ ನಾನು ಉಪಯೋಗಿಸಿದ್ದು ಗೂಳ್ ಪೌಡರ್, ಬೆಲ್ಲದ ಪೌಡ್ರು, ಸಕ್ಕರೆ ಉಪಯೋಗಿಸಲ್ಲ ನಾನು. ಇವಾಗ ಹಾಲನ್ನು ಬಿಟ್ಟಿದ್ದೆ, ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ. ಹಾಗೆ ಇದು ನೋಡಿ, ಇದರಿಂದ ನಾನೆಲ್ಲ ಮಾಡಿಕೊಂಡು ತಿನ್ನೋದು. ಯಾಕೆಂದರೆ ಎಮರ್ಜೆನ್ಸಿ ಯಾವಾಗಾದರೂ ಕಾಫಿ, ಅಂಡಾ ಬಾಯ್ಲ್ ಮಾಡ್ಕೊಂಡು ತಿನ್ನೋದು, ಇದೆಲ್ಲ ಮಾಡ್ತೀನಿ. ಯಾಕಂದರೆ ಮನೆಗೆ ಹೋಗೋದೇ ಇಲ್ಲ. ಹಾಗೆ ಆಯಿತು ಫ್ರೆಂಡ್ಸ್. ಮಧ್ಯಾಹ್ನ ನನ್ನ ಫ್ರೆಂಡ್ ಒಬ್ಬರು ನನಗೆ ಗ್ರೀನ್ ಗ್ರೇವಿ ಚಿಕನ್ ತಂದು ಕೊಟ್ಟಿದ್ದರು. ಅದು ಬೆಳಿಗ್ಗೆ ದೋಸೆ ತಿಂದಿದ್ರೆ ಏನೋ ಹಸಿವೆ ಆಗಿಲ್ಲ, ಸ್ವಲ್ಪನೇ ತಿಂದೆ, ಚೆನ್ನಾಗಾಗಿತ್ತು. ಇಷ್ಟನ್ನು ಉಳಿಸಿದ್ದೆ, ಡೈಲಿ ಇದೆ. ಹಾಗೆ ನನ್ನ ಬಿಗ್ ಬಾಸ್, ನನ್ನ ತಮ್ಮ ಹನುಮಂತಣ್ಣ ಡೈರೆಕ್ಟ್ ಟಿಕೆಟ್ ತೊಗೊಂಡಿರೋದು ತುಂಬಾ ಖುಷಿ ಆಯಿತು.